13ನೇ ತಾರೀಕು ಎಲ್ಲ ಪೋಲಿಂಗ್ ಸುಮಾರು 7:45ಗೆ ಲಾಸ್ಟ್ ಪೋಲಿಂಗ್ ಕಂಪ್ಲೀಟ್ ಆಯಿತು ಕೃಷ್ಣನಗರಲ್ಲಿ. ಅದಾದಮೇಲೆ ಡಿಮಸ್ಟಿಂಗ್ ಸಂಡೂರಲ್ಲಿ ಡಿಮಸ್ಟಿಂಗ್ ಮಾಡಿ ಬೆಳಗ್ಗೆ ಸುಮಾರು 6 ಗಂಟೆಗೆ ಅಲ್ಲಿಂದ EVMs ತಂದು ನಮ್ಮ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಸುಮಾರು 9 ಗಂಟೆಗೆ ಸ್ಟ್ರಾಂಗ್ ರೂಮ್ ಸೀಲಿಂಗ್ ಆಯಿತು. ಅಲ್ಲಿ 2 ಸ್ಟ್ರಾಂಗ್ ರೂಮ್ ಇದೆ. 2 ರೂಮಲ್ಲಿ ನಾವು ಈಗಾಗಲೇ 253 ಪೋಲಿಂಗ್ ಸ್ಟೇಷನಲ್ಲಿ ಇರ್ತಕ್ಕಂಥ EVMಸ್ಗಳನ್ನು ಅಬ್ಸರ್ವರ್ ಪ್ರೆಸೆನ್ಸಲ್ಲಿ ಈಗಾಗಲೇ ಸೀಲ್ ಮಾಡಿದ್ದೀವಿ. ಮತ್ತು ನಿನ್ನೆ ಸುಮಾರು 11 ಗಂಟೆಗೆ ಅಬ್ಸರ್ವರ್ ಮತ್ತು RO ಪ್ರೆಸೆನ್ಸಲ್ಲಿ ಸ್ಕ್ರೂಟ್ನಿ ಕೂಡ ಮಾಡಲಾಗಿದೆ. ಅವರು ಎಲ್ಲ ಅಂಕಿ ಅಂಶಗಳನ್ನು ನೋಡಿ ಯಾವುದೇ ಪೋಲಿಂಗ್ ಸ್ಟೇಷನ್ನಲ್ಲಿ ರೀಪೋಲ್ ಬೇಕಾಗಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈಗಾಗಲೇ ಎಲೆಕ್ಷನ್ ಕಮಿಷನ್ಗೂ ಸಬ್ಮಿಟ್ ಮಾಡಿದ್ದೀವಿ. ಈಗ 23ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗಿದೆ. ಒಂದು ಕೌಂಟಿಂಗ್ ರೂಮ್ ಇರುತ್ತೆ, ಅದರಲ್ಲಿ 14 ಟೇಬಲ್ ಇರ್ತವೆ. ಸೊ ವಾಟ್ ಎವರ್ ಅವರು ಟ್ರೈನಿಂಗ್ ಇರ್ಬೋದು, ಮತ್ತು 21ಸ್ಟಿಗೆ ನಾವು ಸೆಕೆಂಡ್ ಟ್ರೈನಿಂಗ್ ಮಾಡಿ ರ್ಯಾಂಡಮೈಸೇಷನ್ ಮಾಡಿಬಿಟ್ಟು ಎಲ್ಲ ಕೌಂಟಿಂಗ್ ಸ್ಟಾಫ್ ಸೂಪರ್ವೈಸರನ್ನು ನೇಮಕಾತಿ ಮಾಡಿರ್ತೀವಿ. ಇಲ್ಲ, ಯಾವುದೇ ರೀತಿ ತಾವೇ ಹೇಳಬೇಕು. ಬಟ್ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ರೀತಿ ಅನಾಹುತ ಕಾರ್ಯಕ್ರಮ ಆಗಲಿಲ್ಲ. ಮತ್ತು ಸುಮಾರು 76.24% ಮತದಾನ ಆಗಿದೆ. ಎಲ್ಲ ಕಡೆ ಕರೆಕ್ಟಾಗಿಯೇ ಪೋಲಿಂಗ್ ಆಯಿತು. ಎಲ್ಲೂ ಕಡೆ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ. ಮಹಿಳಾ ಮತದಾನ ಟೋಟಲ್ 1,15,000 ಸಮಥಿಂಗ್ ಇದೆ ಸರ್. ಅದರಲ್ಲಿ 89,000 ಕೂಡ ನಾವು ದಾಖಲಿಲ್ಲ ಸರ್. ಹೌದಾ? ಇಲ್ಲ ನಾನು 2-3 ಹಳ್ಳಿ ನೋಡಿದ್ವಿ ಸರ್. 39-38% ಆಗಿದೆ ಸರ್ ವೋಟಿಂಗ್. ಈ ಒಟ್ಟು ಸರ್ ಪೋಲಿಂಗ್ ಸ್ಟೇಷನ್ನಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ನಾವು ನೋಡಿದಾಗ ಕೂಡ ಒಂದು 3 ಪೋಲಿಂಗ್ ಸ್ಟೇಷನ್ನಲ್ಲಿ 39%, 46% ಆ ರೀತಿ ಆಗಿದೆ. ಅದಕ್ಕೆ ಕಾರಣಗಳು 2 ಇರ್ಬೋದು. ಒಂದು, ಭಾಳಷ್ಟು ಜನ ವೋಟರ್ಗಳು ಬೇರೆ ಕಡೆ ಶಿಫ್ಟ್ ಆಗಿರ್ಬೋದು. ಈಗ ಎಲೆಕ್ಷನ್ ಟೈಮಲ್ಲಿ, ಆಮೇಲೆ ಹಿಂದಿನ ವರ್ಷ ಎಲೆಕ್ಷನ್ ಇರುವುದರಿಂದ ನಾವು ಸುವೋಮೋಟೋ ಡಿಲೀಷನ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಇವಾಗ ಆ ವೋಟರ್ಗಳು ಬರಲಿಲ್ಲ ಅಥವಾ ವೋಟರ್ಗಳು ನಿಜವಾಗ್ಲೂ ಅಲ್ಲಿ ವೋಟರ್ ಇಲ್ಲ ಅಂತ ಇವಾಗ ಚೆಕ್ ಮಾಡಬೇಕು. ಸಂಡೂರ್ದು ಸ್ಪೆಷಲ್ ಸಮ್ಮರಿ ರಿವಿಷನ್ ಇನ್ನೂ ಬಾಕಿ ಇರೋದರಿಂದ ಈ ಎಲೆಕ್ಷನ್ ಪ್ರೊಸೆಸ್ 25 ಮೇಲೆ ಮುಗಿದಾದ್ಮೇಲೆ ಆ ಪೋಲಿಂಗ್ ಸ್ಟೇಷನಲ್ಲಿ ಒಂದು ಸ್ಪೆಷಲ್ ಸರ್ವೆ ಮಾಡಿ, ಡೋರ್ ಟು ಡೋರ್ ಸರ್ವೆ ಮಾಡಿಬಿಟ್ಟು ಆ ವೋಟರ್ಸ್ ನಿಜವಾಗ್ಲೂ ಅಲ್ಲಿ ಇದ್ದಾರಾ ಇಲ್ವಾ ಅಂತ ಖಾತ್ರಿಪಡಿಸಿ, ಒಂದು ವೇಳೆ ಇಲ್ಲ ಅಂತ ಇದ್ದಾಗ ಅವ್ರ ಹೆಸರನ್ನು ತೆಗಿಬೋದು. ಹೌದು, ಆ ರೀತಿ ಏನು ಕಂಡು ಬಂದಿಲ್ಲ. ಯಾಕೆಂದರೆ ನಮಗೂ ಒಂದು ಕಂಪ್ಲೇಂಟ್ ಬಂದಿತ್ತು. 13th ಸುಮಾರು 1 ಗಂಟೆವರೆಗೆ ಹಿಂದಿನ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ಕಂಪೇರ್ ಮಾಡಿದರೆ ಓನ್ಲಿ 2% ವ್ಯತ್ಯಾಸ ಇತ್ತು. ಸೊ ಹಾಗಾಗಿ ನಮ್ಮವರು, ನಮ್ಮ RO ಮತ್ತು ARO ಮುಂಚೆನೇ ಸಿದ್ದಾಪುರ ಗ್ರಾಮಕ್ಕೆ ಹೋಗಿ ಅಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿದರು. ಜಾತ್ರೆ ಇದ್ದರೂ ಸಹ ದಯವಿಟ್ಟು ತಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅಷ್ಟೇನು ಭಾಳ ಜಾಸ್ತಿ ವ್ಯತ್ಯಾಸ ಏನು ಬಂದಿಲ್ಲ. ನನಗೆ ಗೊತ್ತಿದ್ದಾಗೆ ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಈಗಾಗಲೇ ಭಾಳಷ್ಟು ಕಡೆ ಇದ್ರ ಬಗ್ಗೆ ರೇಡು ಮತ್ತು ಬೇರೆ ಆ್ಯಕ್ಷನ್ ತಗೊಳ್ಳಾಗಿದೆ. ಮತ್ತು ಪೊಲೀಸ್ ಇಲಾಖೆಯಿಂದ ಇದ್ರ ಬಗ್ಗೆ ಭಾಳಷ್ಟು ಕ್ರಮಗಳನ್ನು ಆಗ್ತಾಯಿದೆ. ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ, ಪೊಲೀಸ್ ವರಿಷ್ಠಾಧಿಕಾರಿ ಇದ್ರ ಬಗ್ಗೆ ನಾವು ರೆಗ್ಯುಲರಾಗಿ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲೂ ಒಂದು ರೀತಿ ಈ ಥರ ಏನಾದರೂ ಕಂಪ್ಲೇಂಟ್ ಬಂದಾಗ ನಾವು ಖಂಡಿತ ಆ್ಯಕ್ಷನ್ ತೊಗೋತೀವಿ. ಈ ಮೊನ್ನೆನೇ ಒಂದು ಕಡೆ 13 ಲಕ್ಷ ಕ್ಯಾಶ್ ಶೀಸ್ ಆಗಿತ್ತು. ಆ ರೀತಿ ಹಿಂದಿನ ತಿಂಗಳ ಸುಮಾರು 16-18 ಕಡೆ ರೇಡ್ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿ ಏನಾದರೂ ಕಂಪ್ಲೇಂಟ್ ಬಂದಾಗ ಖಂಡಿತ ನಾವು ಆ್ಯಕ್ಷನ್ ತಗೊಳ್ತೀವಿ. ಜಿಲ್ಲೆಯಲ್ಲಿ ಸರ್ ಯಥೇಚ್ಛವಾಗಿ ಅಕ್ರಮ ಪಡಿತರ ದಂಧೆ ನಡೀತಾ ಇದೆ. ಅಕ್ರಮ ಪಡಿತರ ಗ್ರಾಮೀಣ ಭಾಗಗಳಲ್ಲಿ, ಅದು ವಿಶೇಷವಾಗಿ ಪಡಿತರ ಅಂಗಡಿಗಳಿರುತ್ತೆ, ಅಲ್ಲಿಂದ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಸರ್. ಅಲ್ಲ, ಆ ರೀತಿ ಏನಾದರೂ ಕಂಪ್ಲೇಂಟ್ ಇದ್ದಾಗ ತಮಗೂ ಕೂಡ ಏನಾದರೂ ಆ ರೀತಿ ಕಂಪ್ಲೇಂಟ್ ಬಂದರೆ ನಾವು ನಮ್ಮ ಫುಡ್ ಇಲಾಖೆ ಮತ್ತು ತಹಸೀಲ್ದಾರ್ ಕಡೆಯಿಂದ ರೆಗ್ಯುಲರ್ ಆಗಿ ನ್ಯಾಯಬೆಲೆ ಅಂಗಡಿಯನ್ನು ಚೆಕ್ ಮಾಡ್ತೀವಿ. ಫುಡ್ ಇಲಾಖೆಯವರು ಗೊತ್ತಿರೋದಂತೆ ಯಾವುದೂ ನಡೀತಾ ಇಲ್ಲ. ಸೊ ಅದಕ್ಕೆ ಈ ಥರ ಏನಾದರೂ ಸ್ಪೆಸಿಫಿಕ್ ತಾವೇನಾದರೂ ನನಗೆ ಇನ್ಫಾರ್ಮೇಷನ್ ಕೊಟ್ಟರೆ, ಯಾಕೆಂದರೆ ರೆಗ್ಯುಲರ್ ಆಗಿ ನನ್ನ ಕೋರ್ಟಲ್ಲಿ ಎಲ್ಲೂ ಒಂದು ಕಡೆ ಸೀಸ್ ಆದಾಗ ಅದು 13ನೇ ತಾರೀಕು ಎಲ್ಲ ಪೋಲಿಂಗ್ ಸುಮಾರು 7:45ಗೆ ಲಾಸ್ಟ್ ಪೋಲಿಂಗ್ ಕಂಪ್ಲೀಟ್ ಆಯಿತು ಕೃಷ್ಣನಗರಲ್ಲಿ. ಅದಾದಮೇಲೆ ಡಿಮಸ್ಟಿಂಗ್ ಸಂಡೂರಲ್ಲಿ ಡಿಮಸ್ಟಿಂಗ್ ಮಾಡಿ ಬೆಳಗ್ಗೆ ಸುಮಾರು 6 ಗಂಟೆಗೆ ಅಲ್ಲಿಂದ EVMs ತಂದು ನಮ್ಮ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಸುಮಾರು 9 ಗಂಟೆಗೆ ಸ್ಟ್ರಾಂಗ್ ರೂಮ್ ಸೀಲಿಂಗ್ ಆಯಿತು. ಅಲ್ಲಿ 2 ಸ್ಟ್ರಾಂಗ್ ರೂಮ್ ಇದೆ. 2 ರೂಮಲ್ಲಿ ನಾವು ಈಗಾಗಲೇ 253 ಪೋಲಿಂಗ್ ಸ್ಟೇಷನಲ್ಲಿ ಇರ್ತಕ್ಕಂಥ EVMಸ್ಗಳನ್ನು ಅಬ್ಸರ್ವರ್ ಪ್ರೆಸೆನ್ಸಲ್ಲಿ ಈಗಾಗಲೇ ಸೀಲ್ ಮಾಡಿದ್ದೀವಿ.
ಮತ್ತು ನಿನ್ನೆ ಸುಮಾರು 11 ಗಂಟೆಗೆ ಅಬ್ಸರ್ವರ್ ಮತ್ತು ಆರ್ ಒ ಪ್ರೆಸೆನ್ಸಲ್ಲಿ ಸ್ಕ್ರೂಟ್ನಿ ಕೂಡ ಮಾಡಲಾಗಿದೆ. ಅವರು ಎಲ್ಲ ಅಂಕಿ ಅಂಶಗಳನ್ನು ನೋಡಿ ಯಾವುದೇ ಪೋಲಿಂಗ್ ಸ್ಟೇಷನ್ನಲ್ಲಿ ರೀಪೋಲ್ ಬೇಕಾಗಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಈಗಾಗಲೇ ಎಲೆಕ್ಷನ್ ಕಮಿಷನ್ಗೆ ಸಬ್ಮಿಟ್ ಮಾಡಿದ್ದೀವಿ. ಈಗ 23ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಲಾಗಿದೆ. ಒಂದು ಕೌಂಟಿಂಗ್ ರೂಮ್ ಇರುತ್ತೆ, ಅದರಲ್ಲಿ 14 ಟೇಬಲ್ ಇರ್ತವೆ. ಸೊ ವಾಟ್ ಎವರ್ ಅವರು ಟ್ರೈನಿಂಗ್ ಇರ್ಬೋದು, ಮತ್ತು 21ಗೆ ನಾವು ಸೆಕೆಂಡ್ ಟ್ರೈನಿಂಗ್ ಮಾಡಿ ರ್ಯಾಂಡಮೈಸೇಷನ್ ಮಾಡಿಬಿಟ್ಟು ಎಲ್ಲ ಕೌಂಟಿಂಗ್ ಸ್ಟಾಫ್ ಸೂಪರ್ವೈಸರನ್ನು ನೇಮಕಾತಿ ಮಾಡಿರ್ತೀವಿ. ಇಲ್ಲ, ಯಾವುದೇ ರೀತಿ ತಾವೇ ಹೇಳಬೇಕು. ಬಟ್ ನಮ್ಮಲ್ಲಿ ಇರ್ತಕ್ಕಿಂತ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ರೀತಿ ಅನಾಹುತ ಕಾರ್ಯಕ್ರಮ ಆಗಲಿಲ್ಲ. ಮತ್ತು ಸುಮಾರು 76.24% ಮತದಾನ ಆಗಿದೆ. ಎಲ್ಲ ಕಡೆ ಕರೆಕ್ಟಾಗಿಯೇ ಪೋಲಿಂಗ್ ಆಯಿತು. ಎಲ್ಲೂ ಕಡೆ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ. ಮಹಿಳಾ ಮತದಾನ ಟೋಟಲ್ 1,15,000 ಸಮಥಿಂಗ್ ಇತ್ತು ಸರ್. ಅದರಲ್ಲಿ 89,000 ಕೂಡ ನಾವು ದಾಖಲಿಲ್ಲ ಸರ್. ಹೌದಾ? ಇಲ್ಲ ನಾನು 2-3 ಹಳ್ಳಿ ನೋಡಿದ್ವಿ ಸರ್. 39-38% ಆಗಿದೆ ಸರ್ ವೋಟಿಂಗ್. ಈ ಒಡ್ಡು ಸರ್ ಪೋಲಿಂಗ್ ಸ್ಟೇಷನ್ನಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ. ನಾವು ನೋಡಿದಾಗ ಕೂಡ ಒಂದು 3 ಪೋಲಿಂಗ್ ಸ್ಟೇಷನ್ನಲ್ಲಿ 39%, 46% ಆ ರೀತಿ ಆಗಿದೆ. ಅದಕ್ಕೆ ಕಾರಣಗಳು 2 ಇರ್ಬೋದು. ಒಂದು, ಭಾಳಷ್ಟು ಜನ ವೋಟರ್ಗಳು ಬೇರೆ ಕಡೆ ಶಿಫ್ಟ್ ಆಗಿರ್ಬೋದು. ಈಗ ಬೈ ಎಲೆಕ್ಷನ್ ಟೈಮಲ್ಲಿ, ಆಮೇಲೆ ಹಿಂದಿನ ವರ್ಷ ಎಲೆಕ್ಷನ್ ಇರುವುದರಿಂದ ನಾವು ಸುವೋಮೋಟೋ ಡಿಲೀಷನ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಇವಾಗ ಆ ವೋಟರ್ಗಳು ಬರಲಿಲ್ಲ ಅಥವಾ ವೋಟರ್ಗಳು ನಿಜವಾಗ್ಲೂ ಅಲ್ಲಿ ವೋಟರ್ ಇಲ್ಲ ಅಂತ ಇವಾಗ ಚೆಕ್ ಮಾಡಬೇಕು. ಸಂಡೂರ್ದು ಸ್ಪೆಷಲ್ ಸಮ್ಮರಿ ರಿವಿಷನ್ ಇನ್ನೂ ಬಾಕಿ ಇರೋದರಿಂದ ಈ ಎಲೆಕ್ಷನ್ ಪ್ರೊಸೆಸ್ 25 ಮೇಲೆ ಮುಗಿದಾದ್ಮೇಲೆ ಆ ಪೋಲಿಂಗ್ ಸ್ಟೇಷನಲ್ಲಿ ಒಂದು ಸ್ಪೆಷಲ್ ಸರ್ವೆ ಮಾಡಿ, ಡೋರ್ ಟು ಡೋರ್ ಸರ್ವೆ ಮಾಡಿಬಿಟ್ಟು ಆ ವೋಟರ್ಸ್ ನಿಜವಾಗ್ಲೂ ಅಲ್ಲಿ ಇದ್ದಾರಾ ಇಲ್ವಾ ಅಂತ ಖಾತ್ರಿಪಡಿಸಿ, ಒಂದು ವೇಳೆ ಇಲ್ಲ ಅಂತ ಇದ್ದಾಗ ಅವ್ರ ಹೆಸರನ್ನು ತೆಗಿಬೋದು. ಹೌದು, ಆ ರೀತಿ ಏನು ಕಂಡು ಬಂದಿಲ್ಲ. ಯಾಕೆಂದರೆ ನಮಗೂ ಒಂದು ಕಂಪ್ಲೇಂಟ್ ಬಂದಿತ್ತು. 13th ಸುಮಾರು 1 ಗಂಟೆವರೆಗೆ ಹಿಂದಿನ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ಕಂಪೇರ್ ಮಾಡಿದರೆ ಓನ್ಲಿ 2% ವ್ಯತ್ಯಾಸ ಇತ್ತು. ಸೊ ಹಾಗಾಗಿ ನಮ್ಮ ಆರ್ ಒ ಮತ್ತು ಯಾರು ಮುಂಚೆನೇ ಸಿದ್ದಾಪುರ ಗ್ರಾಮಕ್ಕೆ ಹೋಗಿ ಅಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿದರು, ಜಾತ್ರೆ ಇದ್ರೂ ಸಹ ದಯವಿಟ್ಟು ತಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅಷ್ಟೇನು ಭಾಳ ಜಾಸ್ತಿ ವ್ಯತ್ಯಾಸ ಏನು ಬಂದಿಲ್ಲ. ನನಗೆ ಗೊತ್ತಿದ್ದಾಗೆ ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಈಗಾಗಲೇ ಭಾಳಷ್ಟು ಕಡೆ ಇದ್ರ ಬಗ್ಗೆ ರೇಡು ಮತ್ತು ಬೇರೆ ಆ್ಯಕ್ಷನ್ ತಗೊಳ್ಳಾಗಿದೆ. ಮತ್ತು ಪೊಲೀಸ್ ಇಲಾಖೆಯಿಂದ ಇದ್ರ ಬಗ್ಗೆ ಭಾಳಷ್ಟು ಕ್ರಮಗಳನ್ನು ಆಗ್ತಾ ಇದೆ. ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ, ಪೊಲೀಸ್ ವರಿಷ್ಠಾಧಿಕಾರಿ ಇದ್ರ ಬಗ್ಗೆ ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲೂ ಒಂದು ರೀತಿ ಈ ಥರ ಏನಾದರೂ ಕಂಪ್ಲೇಂಟ್ ಬಂದಾಗ ನಾವು ಖಂಡಿತ ಆ್ಯಕ್ಷನ್ ತಗೋತೀವಿ. ಈ ಮೊನ್ನೆನೇ ಒಂದು ಕಡೆ 13 ಲಕ್ಷ ಕ್ಯಾಶ್ ಶೀಸ್ ಆಗಿತ್ತು. ಆ ರೀತಿ ಹಿಂದಿನ ತಿಂಗಳ ಸುಮಾರು 16-18 ಕಡೆ ರೇಡ್ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿ ಏನಾದರೂ ಕಂಪ್ಲೇಂಟ್ ಬಂದಾಗ ಖಂಡಿತ ನಾವು ಆ್ಯಕ್ಷನ್ ತಗೊಳ್ತೀವಿ. ಜಿಲ್ಲೆಯಲ್ಲಿ ಸರ್ ಯಥೇಚ್ಛವಾಗಿ ಅಕ್ರಮ ಪಡಿತರ ದಂಧೆ ನಡೀತಾ ಇದೆ. ಅಕ್ರಮ ಪಡಿತರ ಗ್ರಾಮೀಣ ಭಾಗಗಳಲ್ಲಿ, ಅದು ವಿಶೇಷವಾಗಿ ಪಡಿತರ ಅಂಗಡಿಗಳಿರುತ್ತೆ, ಅಲ್ಲಿಂದ ಡೈರೆಕ್ಟ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಸರ್. ಅಲ್ಲ, ಆ ರೀತಿ ಏನಾದರೂ ಕಂಪ್ಲೇಂಟ್ ಇದ್ದಾಗ ತಮಗೂ ಕೂಡ ಏನಾದರೂ ಆ ರೀತಿ ಕಂಪ್ಲೇಂಟ್ ಬಂದರೆ ನಾವು ನಮ್ಮ ಫುಡ್ ಇಲಾಖೆ ಮತ್ತು ತಹಸೀಲ್ದಾರ್ ಕಡೆಯಿಂದ ರೆಗ್ಯುಲರ್ ಆಗಿ ನ್ಯಾಯಬೆಲೆ ಅಂಗಡಿಯನ್ನು ಚೆಕ್ ಮಾಡ್ತೀವಿ. ಫುಡ್ ಇಲಾಖೆಯವರು ಗೊತ್ತಿರದಂತೆ ಅದು ನಡೀತಾ ಇಲ್ಲ. ಸೊ ಅದಕ್ಕೆ ಈ ಥರ ಏನಾದರೂ ಸ್ಪೆಸಿಫಿಕ್ ತಾವೇನಾದರೂ ನನಗೆ ಇನ್ಫಾರ್ಮೇಷನ್ ಕೊಟ್ಟರೆ, ಯಾಕೆಂದರೆ ರೆಗ್ಯುಲರ್ ಆಗಿ ನನ್ನ ಕೋರ್ಟಲ್ಲಿ ಎಲ್ಲೂ ಒಂದು ಕಡೆ ಸೀಸ್ ಆದಾಗ